ಶಾಸಕ ಶರಣಗೌಡ ಕಂದಕೂರು ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೆಡಿಎಸ್ನ ಶಾಸಕ ಶರಣಗೌಡ ಕಂದಕೂರು ಮಾರ್ಚ್ 29ನೇ ತಾರೀಕು ಯಾದಗಿರಿಯಲ್ಲಿ ಈಜೋದಕ್ಕೆ ಹೋದಂತಹ 4 ಸಾವನ್ನಪ್ಪಿದರು. ಒಂದೇ ಕುಟುಂಬದ 4 ಪರಿಶಿಷ್ಟ ಪಂಗಡದ ಮಕ್ಕಳು ಸಾವನ್ನಪ್ಪಿದ್ರು. ಅದಾದ ಮೇಲೆ ಏಪ್ರಿಲ್ 17ನೇ ತಾರೀಕು ಅಪಘಾತಕ್ಕೆ ಒಂದೇ ಕುಟುಂಬದ 9 ಜನ ಸಾವನ್ನಪ್ಪಿದರು. ಘಟನೆ ನಡೆದು ಹಲವು ದಿನಗಳೇ ಕಳೆದು ಹೋಗಿದೆ. ಆದರೂ ಕೂಡ ಪರಿಹಾರವನ್ನು ಘೋಷಣೆಯೇ ಮಾಡಿಲ್ಲ. ಕನಿಷ್ಠ ಸಾಂತ್ವನ ತಿಳಿಸೋ ಕೆಲಸವನ್ನು ಕೂಡ ಸಿಎಂ ಅವರು ಮಾಡಿಲ್ಲ. ಮೈಸೂರಿನಲ್ಲಿ ಈಜೋದಕ್ಕೆ ಹೋಗಿ ಮೃತಪಟ್ಟಂಥವರಿಗೆ ಈಗಾಗಲೇ ಪರಿಹಾರ ಕೂಡ ಸಿಕ್ಕಾಗೋಗಿದೆ. 5 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಘೋಷಿಸಿ ಸಾಂತ್ವನವನ್ನು ಕೂಡ ಹೇಳಿದ್ದೀರಿ ಸಿಎಂ ಸಾಹೇಬ್ರೆ. ಈ ಮಲತಾಯಿ ಧೋರಣೆ ಯಾಕೆ ಅನುಸರಿಸ್ತಾ ಇದ್ದೀರಿ ಅಂತೇಳಿ ತಮ್ಮ ಪತ್ರದಲ್ಲಿ ಶರಣಗೌಡ ಕಂದಕೂರು ಕಿಡಿಕಾರಿದ್ದಾರೆ. ಮೃತರ ಕುಟುಂಬಕ್ಕೆ ಕೂಡಲೇ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಶಾಸಕ ಶರಣಗೌಡ ಕಂದಕೂರು ಆಗ್ರಹ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ. ಮೈಸೂರು ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ. ನಿಮ್ಮ ತವರು ಜಿಲ್ಲೆಯಲ್ಲಾದರೆ ತಕ್ಷಣ ಸ್ಪಂದಿಸ್ತೀರಾ. ಆದರೆ ಉತ್ತರ ಕರ್ನಾಟಕ ಭಾಗದ, ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಆದಂತಹ ಘಟನೆಗಳಲ್ಲಿ ನೀವು ಇದುವರೆಗೂ ಸ್ಪಂದನೆಯನ್ನು ನೀಡಿಲ್ಲ. ಈ ಮಲತಾಯಿ ಧೋರಣೆ ಯಾಕೆ? ಪರಿಹಾರವನ್ನು ಘೋಷಣೆ ಮಾಡಿಲ್ಲ, ಸಾಂತ್ವನವನ್ನು ತಿಳಿಸಿಲ್ಲ. ಆದರೆ ಮೈಸೂರಿನಲ್ಲಿ ನಡೆದಂತಹ ಘಟನೆಗೆ ತತ್ಕ್ಷಣಕ್ಕೇ ನೀವು ಪರಿಹಾರವನ್ನು ಘೋಷಣೆ ಮಾಡಿ ಕೊಟ್ಟಾಗಿದೆ, ಜೊತೆಗೆ ಸಾಂತ್ವನವನ್ನು ತಿಳಿಸಿದ್ರಿ. ಈ ಮಲತಾಯಿ ಧೋರಣೆ ಯಾಕೆ? ದಯವಿಟ್ಟು ನಮ್ಮ ಜನರ ಕಡೆಗೂ ಗಮನ ಹರಿಸಿ ನಮ್ಮಲ್ಲಿ ಆದಂತಹ ಅವಘಡಗಳಿಗೂ ಕೂಡ ಕೂಡಲೇ ಪರಿಹಾರವನ್ನು ಘೋಷಿಸಬೇಕು. 5 ಲಕ್ಷ ರೂಪಾಯಿಯ ಪರಿಹಾರವನ್ನು ನೀವು ಘೋಷಿಸಬೇಕು ಅಂತ ಜೆಡಿಎಸ್ನ ಶಾಸಕರಾಗಿರುವಂತಹ ಶರಣಗೌಡ ಕಂದಕೂರು ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದು ಆಗ್ರಹಿಸಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.